Praise the Lord. Greetings to all in the name of our Lord and Savior Jesus Christ. Today's Bible verse, the book of Job chapter 9 verse 10. We cannot understand the great things he does, and to his miracles there is no end. ಯೋಬನ ಗ್ರಂಥ 9ನೇ ಅಧ್ಯಾಯ 10ನೇ ವಚನ. ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ಹೌದು, ನಮ್ಮ ಯೇಸು ಸ್ವಾಮಿ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ. ಆತನು ಮಾಡ್ತಕ್ಕಂಥ ಕಾರ್ಯಗಳು ಅಪ್ರಮೇಯ ಮಹಾಕಾರ್ಯಗಳಾಗಿವೆ. ಇಂಥ ಕಾರ್ಯಗಳನ್ನು ಮಾಡುತ್ತಿರುವ ಈ ದೇವರು ಯಾರು ಎಂಬುದಾಗಿ ಇವತ್ತು ತಿಳಿದುಕೊಳ್ಳೋಣ. ಆತನ ನಾಮ ಅತಿಶಯವಾದದ್ದು. ಯೆಶಾಯ 9:6 ನಾವು ನೋಡುತ್ತೇವೆ, ಆತನು ಅದ್ಭುತ ಸ್ವರೂಪನು, ಆತನು ಆಲೋಚನಾಕರ್ತನು, ಆತನು ನಿತ್ಯನಾದ ತಂದೆ, ಆತನು ಪರಾಕ್ರಮಿಯಾದ ದೇವರು, ಆತನು ಸಮಾಧಾನದ ಪ್ರಭು ಎಂಬುದಾಗಿ. ಹೌದು, ಪ್ರತಿಯೊಬ್ಬ ಮನುಷ್ಯನ ಹೆಸರನ್ನು ಹೇಳುವಾಗ ಅವನ ಅಂತಸ್ತು, ಗೌರವ, ಅವನು ಯಾರು ಎಂಬುದನ್ನು ಗುರುತು ಹಿಡಿದು ಅವನ ಮುಖಭಾವವನ್ನು ನಮ್ಮ ಮನಸ್ಸಿನ ಮುಂದೆ ತಂದುಕೊಳ್ಳುತ್ತೇವೆ. ಬರೀ ಹೆಸರಿನಲ್ಲಿ ಏನೂ ಇಲ್ಲ, ಆದರೆ ಆ ಹೆಸರು ಅವನ ವ್ಯಕ್ತಿತ್ವದೊಂದಿಗೆ ಹೆಣೆಯಲ್ಪಟ್ಟಾಗ ಮಾತ್ರ ಅದಕ್ಕೊಂದು ಗೌರವ ಉಂಟಾಗುತ್ತದೆ. ಒಂದು ಹೆಸರು ಉನ್ನತ ಪದವಿಗಳಲ್ಲಿ ಇರುವವರಿಗೆ ಅವರ ಅಧಿಕಾರದೊಂದಿಗೆ ಹೆಸರುಗೊಳ್ಳುತ್ತದೆ. ಹಾಗೆಯೇ ಒಬ್ಬ ಮನುಷ್ಯನು ತನ್ನ ಹೆಸರನ್ನು ಒಂದು ಪತ್ರದಲ್ಲಿ ಸಹಿ ಹಾಕಿದಾಗ ಆ ಪತ್ರಕ್ಕೆ ಬೆಲೆ ಬರುತ್ತದೆ. ನಮ್ಮ ಪ್ರೀತಿಯ ರಕ್ಷಕನಾದ ಯೇಸುವಿನ ಹೆಸರನ್ನು ಕುರಿತು ಸ್ವಲ್ಪ ಆಲೋಚನೆ ಮಾಡೋಣ. ಆತನಿಗಿರುವ ಹೆಸರುಗಳು ಆತನು ಯಾರು ಎಂಬುದನ್ನು ತಿಳಿಸಿಕೊಡುತ್ತವೆ. ಆತನ ಗುಣಾತಿಶಯಗಳನ್ನು ಸೂಚಿಸುತ್ತವೆ. ಮಾತ್ರವಲ್ಲ, ಆತನಿಗಿರುವ ಒಂದೊಂದು ಹೆಸರುಗಳು ಒಂದೊಂದು ವಾಗ್ದಾನದಿಂದ ಕೂಡಿದಂಥದ್ದಾಗಿವೆ. ಪ್ರಿಯರೇ, ವಾಕ್ಯವೆಂಬಾತನು ನರಾವತಾರ ಎತ್ತಿ ಈ ಭೂಮಿಗೆ ಇಳಿದು ಬಂದನು. ಆಗ ಆತನಿಗೆ ಅನೇಕ ಹೆಸರುಗಳು ಕೊಡಲ್ಪಟ್ಟವು. ಅದಕ್ಕಿಂತಲೂ ಮುಂಚಿತವಾಗಿಯೇ ಪ್ರವಾದಿಗಳು ಆತನ ಹೆಸರುಗಳನ್ನು ತಿಳಿಸಿದ್ದರು. ಯೇಸು ಕ್ರಿಸ್ತನು ಹುಟ್ಟುವುದಕ್ಕೆ 100 ವರ್ಷಗಳ ಮೊದಲೇ ಜೀವಿಸಿರುವಂಥ ಪ್ರವಾದಿಯಾದ ಯೆಶಾಯನು ದೂರದೃಷ್ಟಿಯಿಂದ ಕ್ರಿಸ್ತನನ್ನು ಕಂಡು ಸಂತೋಷದಿಂದಲೂ ಆಶ್ಚರ್ಯದಿಂದಲೂ ಭ್ರಮೆಗೊಂಡು ಆತನ ಹೆಸರು ಅದ್ಭುತ ಸ್ವರೂಪನು ಎಂಬುದಾಗಿ ಅವನು ಉಲ್ಲೇಖಿಸಿದ್ದಾನೆ. ಹೌದು, ನಮ್ಮ ಕ್ರಿಸ್ತನ ಹೆಸರು ಆಶ್ಚರ್ಯಕರವಾದುದು. ಆತನ ಹುಟ್ಟುವಿಕೆಯೇ ಒಂದು ಆಶ್ಚರ್ಯಕರವಾದುದು. ಆತನು ಬೆಳೆಯುವುದರಲ್ಲಿಯೂ ಅದು ಅತಿಶಯವೇ ಆಗಿದೆ. ಆತನು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ. ಆತನು ಅನೇಕ ಸೂಚಕ ಕಾರ್ಯಗಳನ್ನು ಮಾಡಿದ್ದಾನೆ. ಆದ್ದರಿಂದಲೇ ಯೋಬನು ತನ್ನ ಗ್ರಂಥದಲ್ಲಿ ಯೋಬ 9:10 ನಾವು ನೋಡಿದ್ದೇವೆ ಈಗಾಗಲೇ, ಆತನು ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾನೆ. ಅದೇ ವಾಕ್ಯವನ್ನು ಯೋಬ 5:9 ಕೂಡ ನಾವು ನೋಡ್ತೇವೆ. ಆತನು ಅಪ್ರಮೇಯ ಮಹಾಕಾರ್ಯಗಳನ್ನು ಮಾಡುವನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುವನು ಎಂಬುದಾಗಿ. ದಾವೀದನು ತನ್ನ ಕಣ್ಣುಗಳನ್ನು ಮೇಲೆತ್ತಿ ತನ್ನ ಕೃಪೆಯನ್ನು ಆಶ್ಚರ್ಯಕರವಾಗಿ ತೋರಿಸಿದ ದೇವರಿಗೆ ಸ್ತೋತ್ರ ಎಂಬುದಾಗಿ ಅವನು ಹೇಳ್ತಾನೆ. ಮಹತ್ ಕಾರ್ಯಗಳನ್ನು ನಡೆಸುವುದರಲ್ಲಿ ಆತನು ಅದ್ವಿತೀಯನಾಗಿದ್ದಾನೆ ಎಂಬುದಾಗಿ ಹೇಳ್ತಾನೆ. ನಮ್ಮ ಹಿತಕ್ಕಾಗಿ ಆತನು ಮಾಡಿದ ಎಲ್ಲ ಕಾರ್ಯಗಳು ಅದ್ಭುತವಾದವುಗಳು ಎಂಬುದಾಗಿ ಹೇಳ್ತಾನೆ. ಹೌದು, ಅದ್ಭುತ ಕಾರ್ಯಗಳನ್ನು ಮಾಡುವುದರಲ್ಲಿ ಕೇವಲ ಆತನೊಬ್ಬನೇ ಶಕ್ತನು ಎಂಬುದಾಗಿ ಆತನ ಕುರಿತು ಕೀರ್ತನೆ 136:4ನೇ ವಾಕ್ಯದಲ್ಲಿ ದಾವೀದನು ಆತನನ್ನು ಕೊಂಡಾಡ್ತಾ ಇದ್ದಾನೆ. ಈ ಅದ್ಭುತ ಸ್ವರೂಪನಾದ ದೇವರು ನಿನ್ನೊಂದಿಗೂ ಕೂಡ ಇದ್ದಾರೆ. ಅಂದು ಯೆರೂಸಲೇಮಿನಲ್ಲಿ, ಯೂದಾಯದಲ್ಲಿ, ಕಪೆರ್ನೌಮಿನಲ್ಲಿ ಮಾಡಿರ್ತಕ್ಕಂಥ ಅದ್ಭುತ ಕಾರ್ಯಗಳನ್ನು ಈಗಲೂ ನಿನ್ನ ಮಧ್ಯದಲ್ಲಿಯೂ ಕೂಡ ಮಾಡಲು ಆತನು ಶಕ್ತನಾಗಿದ್ದಾನೆ. ಆತನ ಅದ್ಭುತ ಕಾರ್ಯಗಳು ಕಡಿಮೆಯಾಗುವುದೇ ಇಲ್ಲ. ನನ್ನ ಪ್ರಿಯ ದೇವ ಮಗುವೆ, ಈ ಅದ್ಭುತ ಸ್ವರೂಪನಾದ ದೇವರನ್ನು ಕೃತಜ್ಞತೆಯಿಂದ ಸ್ತುತಿಸು, ಆತನನ್ನು ಕೊಂಡಾಡು. ಅನುದಿನವೂ ಆತನು ನಿನ್ನೊಂದಿಗಿರ್ತಾನೆ. ಸತ್ಯವೇದದಲ್ಲಿ ದೇವರ ವಾಕ್ಯ ಈ ರೀತಿ ತಿಳಿಸಲ್ಪಡುತ್ತದೆ. 1 ಪೂರ್ವಕಾಲ ವೃತ್ತಾಂತ 16:13 ಆತನು ಮಾಡಿರ್ತಕ್ಕಂಥ ಅದ್ಭುತ ಕೃತ್ಯಗಳನ್ನು, ಮಹತ್ ಕಾರ್ಯಗಳನ್ನು ನೆನಪು ಮಾಡಿಕೊಳ್ಳಿರಿ ಎಂಬುದಾಗಿ. ಕೀರ್ತನೆ 105:2 ಕೂಡ ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. 1 ಪೂರ್ವಕಾಲ ವೃತ್ತಾಂತ 16:24 ಕೂಡ ಎಲ್ಲ ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ವರ್ಣಿಸಿರಿ ಎಂಬುದಾಗಿ. ಹೌದು, ಆತನು ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಎಲ್ಲ ಅದ್ಭುತ ಕೃತ್ಯಗಳನ್ನು ನಾವು ನೆನಪು ಮಾಡಿಕೊಳ್ಳಬೇಕು ಮತ್ತು ಅವುಗಳನ್ನು ಧ್ಯಾನಿಸಬೇಕು ಮತ್ತು ಅವುಗಳನ್ನು ಇತರರ ಮುಂದೆ ವರ್ಣಿಸಬೇಕು. ಆಗ ಖಂಡಿತವಾಗಿಯೂ ದೇವರು ನಿನ್ನ ಜೊತೆಗೂ ಕೂಡ ಇರುತ್ತಾನೆ. ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಪ್ಪ. ನೀವು ಅದ್ಭುತ ಕಾರ್ಯಗಳನ್ನು ಮಾಡುವಂಥ ದೇವರು
ದೇವರು, ಅದ್ಭುತ ಕಾರ್ಯಗಳನ್ನು ಮಾಡುವುದರಲ್ಲಿ ಅದ್ವಿತೀಯನಾದ ದೇವರು, ಅಪ್ರಮೇಯ ಮಹಾ ಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡಲಿಕ್ಕೆ ಶಕ್ತನಾದ ದೇವರು ನಮ್ಮ ದೇವರಾಗಿದ್ದಿ ತಂದೆಯೇ. ನಿನಗೆ ಸ್ತೋತ್ರಪ್ಪ. ಇಂಥ ದೇವರನ್ನು ಅರಿತುಕೊಳ್ಳೋ ಭಾಗ್ಯ ನಮಗೆ ಕೊಟ್ಟಿದ್ದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ಹೌದು ಕರ್ತನೆ, ನಿನ್ನನ್ನು ಲೋಕದ ಎಲ್ಲ ಜನರು ಕಂಡುಕೊಳ್ಳಲಿಕ್ಕಾಗುವಂತೆ ಕೃಪೆ ಮಾಡು ಸ್ವಾಮಿ. ಇಡೀ ಲೋಕದ ಜನರು ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳಲಿಕ್ಕೆ ಅನುಕೂಲವನ್ನು ಮಾಡಿಕೊಡು ಸ್ವಾಮಿ. ಎಲ್ಲರೂ ನಿನ್ನನ್ನು ಗ್ರಹಿಸಿಕೊಳ್ಳಲಿಕ್ಕೆ ಸಹಾಯ ಮಾಡು. ಈ ವಾಕ್ಯ ಕೇಳುವಂಥ ಭಾಗ್ಯವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಕ್ಕಾಗಿ ನಿನಗೆ ವಂದಿಸ್ತೇವೆ ಸ್ವಾಮಿ. ನೀವು ನಮ್ಮ ಜೀವಿತದಲ್ಲಿ ಮಾಡಿರುವ ಎಲ್ಲ ಅದ್ಭುತ ಕೃತ್ಯಗಳನ್ನು ನೆನಪು ಮಾಡಿಕೊಂಡು ಅವುಗಳನ್ನೇ ಧ್ಯಾನಿಸುತ್ತಾ ಇತರರಿಗೆ ಹೇಳಲಿಕ್ಕಾಗುವಂತೆ ನಮ್ಮೆಲ್ಲರಿಗೆ ಕೃಪೆ ಮಾಡಬೇಕಾಗಿ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್.